ಜಿಲ್ಲೆಯಲ್ಲಿ ನಮೂನೆಗಳ ವಿತರಣೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ 10,69,504 ಮತದಾರರು ಏನಿದ್ರು, ಈ 10,69,000 ಮತದಾರರ ಪೈಕಿ ಈವರೆಗೆ 1,31,113 ಮತದಾರರಿಗೆ ನಾವು 96.41% ಈಗಾಗಲೇ ಮನೆ ಮನೆಗೆ ಅವರಿಗೆ ಗಣತಿ ನಮೂನೆಗಳನ್ನು ತಲುಪಿಸುವಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ದೇವೆ. ಯಾರು ಮನೆಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಇರೋದಿಲ್ಲ ಅಂತ ಎಲ್ಲ ಮನೆಗಳಿಗೂ ಕೂಡ ಮೂರು ಬಾರಿ ಹೋಗಿ ಆ ಮನೆಗಳಿಗೂ ಕೂಡ ನಮೂನೆಗಳನ್ನು ತಲುಪಿಸಲೇಬೇಕು. ಆ ರೀತಿಯ ಒಂದು ಸೂಚನೆಯ ಮೇರೆಗೆ ಈಗಾಗಲೇ ಇಷ್ಟು ಪ್ರಮಾಣದ 96.41% ಪ್ರಮಾಣದ ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ. ಇದು ಒಂದು ಭಾಗ. ಇದರಲ್ಲಿ ಜಿಲ್ಲೆಯ 1,596 ಮತಗಟ್ಟೆಗಳಲ್ಲಿ ಎಲ್ಲ BLOಗಳು 1,200ಕ್ಕೂ ಹೆಚ್ಚು ಮತದಾರರುವಂಥ BLOಗಳಿಗೆ ಅಡಿಷನಲ್ ಹೆಚ್ಚುವರಿ ಸಿಬ್ಬಂದಿಯ ಸಹಾಯವನ್ನು ಕೂಡ ನಾವು ಕೊಟ್ಟು ಈ ಒಂದು ಕೆಲಸವನ್ನು ತುಂಬ ತ್ವರಿತಗತಿಯಿಂದ ಎಲ್ಲ ಹಂತದಲ್ಲಿ ಮೇಲುಸ್ತುವಾರಿ ಮಾಡೋದ್ರ ಮೂಲಕ ನೈಜವಾಗಿ ಬಹಳ ಯಶಸ್ವಿಯಾಗಿ ಈ ಡಿಸ್ಟ್ರಿಬ್ಯೂಷನ್ ಕೆಲಸ ನಡೀತಾ ಇದೆ. ಇನ್ನು 2-3 ದಿನಗಳಲ್ಲಿ 100% ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇಡೀ SIR ಪ್ರಕ್ರಿಯೆಯಲ್ಲಿ ಗಣತಿ ನಮೂನೆಯ ಹಂತ ಏನಿದೆ, ಮೊದಲನೇ ಹಂತ, ಈ ಹಂತದಲ್ಲಿ ಕರಡು ಮತದಾರರ ಪಟ್ಟಿನಲ್ಲಿ ಅವರು ನೋಂದಣಿ ಆಗಬೇಕು ಅಂದರೆ, ಒಬ್ಬ ಮತದಾರರ ನೋಂದಣಿ ಆಗಬೇಕು ಅಂದರೆ ಅವರಿಗೆ ನಾವೇನು ನಮೂನೆ ಕೊಡ್ತೇವೆ ಆ ನಮೂನೆಯನ್ನು ಕರಾರುವಾಕ್ಕಾಗಿ ತುಂಬಿ ಅವರು ನಮಗೆ ನಮ್ಮ BLOಗಳಿಗೆ ವಾಪಸ್ ಕೊಡಬೇಕಾಗುತ್ತೆ. BLOಗಳು ಅದನ್ನು ಗಣಕೀಕರಣಗೊಳಿಸಬೇಕಾಗುತ್ತೆ, ಡಿಜಿಟೈಸ್ ಮಾಡಬೇಕಾಗುತ್ತೆ. ಈ ಡಿಜಿಟೈಸ್ ಪ್ರಕ್ರಿಯೆಯಲ್ಲಿ ಸುಮಾರು 10,69,000 ಪೈಕಿ ಈವರೆಗೆ ನಾವು 3,18,978 ಮತದಾರರನ್ನು ಡಿಜಿಟೈಸ್ ಮಾಡಿದ್ದೇವೆ. ಸುಮಾರು 29.82%. ಇದು ರಾಜ್ಯದಲ್ಲೇ ನಂಬರ್ 1. ಚಿಕ್ಕಬಳ್ಳಾಪುರ ಜಿಲ್ಲೆ ಡಿಜಿಟೈಸೇಷನ್ನಲ್ಲಿ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಸೊ ಬಹುತೇಕ 30% ಮತದಾರರನ್ನು ಈಗಾಗಲೇ ನಾವು ಗಣಕೀಕರಣಗೊಳಿಸಿದ್ದೇವೆ. ಅವರೆಲ್ಲರೂ ಕೂಡ ಕರಡು ಮತದಾರರ ಪಟ್ಟಿನಲ್ಲಿ ಬಂದ್ಬಿಡ್ತಾರೆ. ಸೊ ಹಾಗಾಗಿ ಈ ಪ್ರಕ್ರಿಯೆಗೆ ನಾವು ಎಲ್ಲಿಲ್ಲದ ಒಂದು ಮುತುವರ್ಜಿ, ಕಾಳಜಿ, ಮೇಲುಸ್ತುವಾರಿ ಎಲ್ಲವನ್ನೂ ಮಾಡೋದ್ರ ಮೂಲಕ ಪ್ರತಿದಿನ ನಮ್ಮ BLOಗಳು ಡಿಸ್ಟ್ರಿಬ್ಯೂಷನ್ ಆದಮೇಲೆ ಮನೆಗೆ 2ನೇ ಬಾರಿ ಭೇಟಿ ಕೊಟ್ಟು ಮತದಾರರಿಗೆ ಅಗತ್ಯ ಇರುವಂಥ ಪಾಠ ಸಂಖ್ಯೆ, ಭಾಗ ಸಂಖ್ಯೆ ಮತ್ತು ಅವರ ಕ್ರಮ ಸಂಖ್ಯೆ, ಈ ಎಲ್ಲ ಮಾಹಿತಿಗಳನ್ನು ಕೊಡೋದ್ರ ಮೂಲಕ, ಅದು 2002 ಇರ್ಬೋದು ಅಥವಾ ಪ್ರಸ್ತುತ ಇರ್ಬೋದು, ಇವೆರಡೂ ಮಾಹಿತಿಯನ್ನು ಕೊಡೋದ್ರ ಮೂಲಕ ಭಾಳ ನೈಜವಾಗಿ ನಮ್ಮ ಗಣತಿ ನಮೂನೆಗಳನ್ನು ತುಂಬೋದಕ್ಕೂ ಸಹಕಾರ ಮಾಡ್ತಾ ಇದ್ದಾರೆ. ಅದಾದ ನಂತರ ಅದನ್ನು ಸ್ವೀಕೃತಿ ಮಾಡಿ ಅಲ್ಲೇ ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ, ಮೊಬೈಲ್ ಆ್ಯಪ್ ಏನಿದೆ, ERO ನೆಟ್ ಮೊಬೈಲ್ ಅಪ್ಲಿಕೇಶನ್ ಏನಿದೆ, ಆ ಮೊಬೈಲ್ನಲ್ಲೇ ಅದನ್ನು ದಾಖಲೀಕರಣ ಮಾಡುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಎರಡೂ ಪ್ರಕ್ರಿಯೆಗಳು ಭಾಳ ವೇಗವಾಗಿ ಜಿಲ್ಲೆನಲ್ಲಿ ನಡೀತಾ ಇದೆ. ನಮ್ಮ ಉದ್ದೇಶ ಇದೆ, ಸುಮಾರು 85-90% ಮತದಾರರು ಈ ಮೊದಲನೇ ಗಣತಿ ನಮೂನೆ ಏನಿದೆ, ಈ ನಮೂನೆಯ ಸಂದರ್ಭದಲ್ಲೇ ಅವರೆಲ್ಲರೂ ಕೂಡ ಕರಡು ಮತದಾರರ ಪಟ್ಟಿಗೆ ಬರಬೇಕು ಅಂತೇಳಿ. ಅವರು ಈ ಹಂತದಲ್ಲೇ ಬರೋದ್ರಿಂದ ಮುಂದಿನ ಹಂತದಲ್ಲಿ ಮತ್ತೆ ನೋಟಿಸ್ ಕೊಡುವಂಥದ್ದು, ಹಿಯರಿಂಗ್ ಮಾಡುವಂಥದ್ದು, ಇಂಥ ಎಲ್ಲ ಪ್ರಕ್ರಿಯೆಗಳು ಕೂಡ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ಈ ಒಂದು ಹಂತವನ್ನು ಭಾಳ ಜವಾಬ್ದಾರಿಯುತವಾಗಿ ಎಲ್ಲರಿಗೂ ಗುರಿಯನ್ನು ನೀಡಲಾಗಿ, ಜೊತೆಗೆ ಹೆಚ್ಚುವರಿ ಸಿಬ್ಬಂದಿಗಳು ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಗಳ ನಮ್ಮ ಎಲ್ಲ ಗ್ರಾಮ ಲೆಕ್ಕ ಅಧಿಕಾರಿಗಳೇನಿದ್ದಾರೆ, ಗ್ರಾಮ ಆಡಳಿತಾಧಿಕಾರಿಗಳೇನಿದ್ದಾರೆ, ಅವರು ಸೂಪರ್ವೈಸರ್ಸ್ ಆಗಿದ್ದಾರೆ. ನಮ್ಮ ಶಾಲೆಯ ಶಿಕ್ಷಕರುಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು BLOಗಳಾಗಿದ್ದಾರೆ. ಇನ್ನೂ ಅನೇಕ ಇಲಾಖೆಗಳು ಮತ್ತು ತಾಲೂಕು ಮಟ್ಟದಲ್ಲಿ 5-6 ತಾಲೂಕು ಮಟ್ಟದ ಹಿರಿಯ ಅಧಿಕಾರಿಗಳಿಗೆ 30-40 ಪೋಲಿಂಗ್ ಸ್ಟೇಷನ್ ಒಬ್ಬರಿಗೆ ನೀಡಲಾಗಿ ಅವರನ್ನು ನೋಡಲ್ ಅಧಿಕಾರಿಗಳನ್ನಾಗಿ ಮಾಡಿದ್ದೇವೆ. ಅದರಲ್ಲಿ EOಗಳಿದ್ದಾರೆ, CDPOಗಳಿದ್ದಾರೆ, BEOಗಳಿದ್ದಾರೆ. ಸೊ ಈ ರೀತಿ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನು ಕೂಡ ಇದರಲ್ಲಿ ತೊಡಗಿಸ್ಕೊಂಡಿದ್ದೇವೆ. ನಮಗೆ ಮಹತ್ವ ಗೊತ್ತಿದೆ. ಇದು ಬಹಳ ಜವಾಬ್ದಾರಿಯುತವಾದಂಥ ಮತ್ತು ತುಂಬ ಪ್ರಮುಖವಾದಂಥ ಒಂದು ಮತದಾರರ ಪಟ್ಟಿಯನ್ನು ತಯಾರು ಮಾಡುವಂಥ ಒಂದು ಪ್ರಾತಿನಿಧಿಕ ಕೆಲಸ ಆಗಿರೋದ್ರಿಂದ ಆ ಹಂತದಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ತಾಲೂಕುವಾರು ನಾನು ಹೇಳೋದಾದರೆ, ತಮ್ಮ ಮಾಹಿತಿಗೆ ನಮ್ಮ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದಲ್ಲಿ 2,14,210 ಮತದಾರರು. ಈ ಪೈಕಿ ಈಗಾಗಲೇ 2,07,490 ಮತದಾರರಿಗೆ ವಿತರಣೆ ಮಾಡಿದ್ದೇವೆ. 60,950 ಜನ ಈಗಾಗಲೇ ಡಿಜಿಟೈಸ್ ಮಾಡಿದ್ದಾರೆ. ಅವ್ರನ್ನಾಗಲೇ ಸ್ವೀಕೃತಿ ವಾಪಸ್ ನಾವೇ ಪಡ್ಕೊಂಡು ಅವ್ರನ್ನ
ಕರಡು ಮತದಾರರ ಪಟ್ಟಿನಲ್ಲಿ ಸೇರಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದೇ ಥರ ಬಾಗೇಪಲ್ಲಿನಲ್ಲಿ 2,04,413 ಮತದಾರರು ಒಟ್ಟು. ಆ ಪೈಕಿ ನಾವು 2,01,728 ಮತದಾರರಿಗೆ ಸುಮಾರು 98.69% ಮತದಾರರಿಗೆ ಈಗಾಗಲೇ ವಿತರಣೆ ಮಾಡಿದ್ದೇವೆ. 61,810 ಫಾರ್ಮ್ಗಳನ್ನು ಡಿಜಿಟೈಸ್ ಮಾಡಿದ್ದೇವೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ 2,09,268 ಮತದಾರರಿದ್ದಾರೆ. ಆ ಪೈಕಿ 2,05,708 ಮತದಾರರು 98.30% ಈಗಾಗಲೇ ವಿತರಣೆ ಆಗಿದೆ. 85,307 ಮತದಾರರು 40.76% ಮತದಾರರನ್ನ ಈಗಾಗಲೇ ನೋಂದಣಿ ಮಾಡುವಂತ ಅವರನ್ನ ಕರಡು ಮತದಾರರ ಪಟ್ಟಿಯಲ್ಲಿ ಸೇರಿಸುವಂತ ಕೆಲಸ ಆಗಿದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 2,09,752 ಮತದಾರರು. ಈ ಪೈಕಿ 2,03,881 ಮತದಾರರಿಗೆ ವಿತರಣೆ ಆಗಿದೆ. 97.20% ವಿತರಣೆ ಆಗಿದೆ. ಗಣಕೀಕರಣ 55,778%, ಅಂದರೆ 26.59% ಗಣಕೀಕರಣ ಆಗಿದೆ. ಅಂತಿಮವಾಗಿ ಚಿಂತಾಮಣಿನಲ್ಲಿ 2,31,861 ಮತದಾರರು. ಈ ಪೈಕಿ 2,12,306 ಮತದಾರರಿಗೆ ವಿತರಣೆ ಆಗಿರ್ತಕ್ಕಂಥದ್ದು 91.57%. ಗಣಕೀಕರಣ 55,133, ಸುಮಾರು 23.78% ಗಣಕೀಕರಣ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಮುಂದಿನ ಹಂತದ ಭಾಗವಾಗಿ ಈ 29ನೇ ತಾರೀಕಿನವರೆಗೆ ಈ ಗಣಕೀಕರಣ ಪ್ರಕ್ರಿಯೆ ನಡೀತದೆ. ಇದಾದ ಮೇಲೆ ಆಗಸ್ಟ್ 5ನೇ ತಾರೀಕಿನಿಂದ ನಂತರದ ನಮ್ಮ ಈಗ ಏನು ಕರಡು ಮತದಾರರ ಪಟ್ಟಿ ಇದೆ ಅದನ್ನು 5/8/26ಕ್ಕೆ ನಾವು ಪ್ರಚುರಪಡಿಸ್ತೇವೆ. ಬರುವ ಆಗಸ್ಟ್ 5ನೇ ತಾರೀಕು ಈ ಗಣತಿ ಕಾರ್ಯದಲ್ಲಿ ಈ ಗಣತಿ ನಮೂನೆಗಳನ್ನು ಯಾರ್ಯಾರು ಕೊಟ್ಟು ಅವ್ರದ್ದು ಯಾರ್ಯಾರು ನಾವು ಕಂಪ್ಯೂಟರೈಸ್ ಮಾಡಿದ್ದೀವಿ ಆ ಎಲ್ಲರ ಹೆಸರು ಕೂಡ ಈ ಒಂದು ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಲ್ಲಿ ಬರುತ್ತೆ. ಆ ಡ್ರಾಫ್ಟ್ ಎಲೆಕ್ಟ್ರಲ್ ರೋಲಲ್ಲಿ ಬಂದಾಗ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್, ಯಾರಾದರೂ ನಾಗರಿಕರು ಅವ್ರಿಗೆ ಅವ್ರದ್ದು ಹೆಸರು ಬಿಟ್ಟೋಗಿದ್ರೆ ನಂತರ ಮತ್ತೆ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ಗೆ ನಾವು 5/8ರಿಂದ 4/9 ಅದಕ್ಕೆ ಮತ್ತೆ 1 ತಿಂಗಳ ಕಾಲಾವಕಾಶ, ಆಗಸ್ಟ್ 5ನೇ ತಾರೀಕಿನಿಂದ 4ನೇ ಸೆಪ್ಟೆಂಬರ್ನವರೆಗೆ 1 ತಿಂಗಳ ಸಮಗ್ರ ಅವಕಾಶವನ್ನು ಪೀರಿಯಡ್ ಫಾರ್ ಫೈಲಿಂಗ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಅಂತೇಳಿ ಒಂದು ಪೀರಿಯಡ್ ಇದೆ, ಅದಕ್ಕೆ ನಾವು ಕೊಡ್ತೇವೆ. ಅದರಲ್ಲಿ ಯಾರ್ಯಾರು ಈಗ ನಾವು ಗಣತಿ ನಮೂನೆ ಕೊಟ್ಟು ಅವ್ರ ಹೆಸರುಗಳು ಬಂದಿಲ್ಲ ಅಥವಾ ಅವ್ರ ನಮೂನೆಗಳನ್ನು ಕೊಟ್ಟಿಲ್ಲ, ಮತ್ತು ಹೆಸರು ತಿದ್ದುಪಡಿಗಳು, ಈ ಅನಾಮಲೀಸ್ ಅಂತೇಳಿ ಕರಿತೇವೆ. 2002ರ SIR ಅಲ್ಲಿ ಅವ್ರ ಹೆಸರು ರಾಮಣ್ಣ ಅಂತಿರುತ್ತೆ. ಈಗ ಅವ್ರು ಕರೆಕ್ಟ್ ಮಾಡಿಸ್ಕೊಂಡಿದ್ದಾರೆ, ರಾಮಪ್ಪ ಅಂತ ಅವ್ರ ಒರಿಜಿನಲ್ ಹೆಸರು. ಈಗ 2026ರ ಮತದಾರರ ಪಟ್ಟಿನಲ್ಲಿ ರಾಮಪ್ಪ ಅಂತ ಮಾಡಿಸ್ಕೊಂಡಿದ್ದಾರೆ. ಆ ಎರಡು ವ್ಯತ್ಯಾಸಗಳಿದ್ರೆ ಅಂತ ಎಲ್ಲ ವ್ಯತ್ಯಾಸಗಳನ್ನು ಅದು ಹೆಸರಿನಲ್ಲಿರಲಿ, ತಂದೆ ಹೆಸರಿನಲ್ಲಿರಲಿ, ತಾಯಿ ಹೆಸರಿನಲ್ಲಿರಲಿ ಅಂತ ಎಲ್ಲ ಮತದಾರರದ್ದು ಈಗಾಗಲೇ ಅದೊಂದು ಸಪರೇಟ್ ಪಟ್ಟಿ ನಮ್ಮ ಹತ್ರ ಆಲ್ರೆಡಿ ಲಭ್ಯ ಇದೆ. ಯಾಕಂದರೆ ಈಗಾಗಲೇ ನಾವು ಹಿಂದೆ ಮ್ಯಾಪಿಂಗ್ ಮಾಡಬೇಕಾದ್ರೆ ನಮ್ಮ ಜಿಲ್ಲೆನಲ್ಲಿ ತಮಗೆಲ್ಲ ಗೊತ್ತಿದೆ 97% ನಾವು ಮ್ಯಾಪಿಂಗ್ ಮಾಡಿದ್ವಿ. ಇರೋಂಥ ಎಲ್ಲ ಮತದಾರರನ್ನ 2002ಕ್ಕೆ ಸಮೀಕರಣಗೊಳಿಸಿ ಅಲ್ಲೇನಿದೆ ಇಲ್ಲೇನಿದೆ ಎಲ್ಲ ನಾವು ನೋಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಆ ತಿದ್ದುಪಡಿಗಳೇನಿದಾವೆ ಅನಾಮಲೀಸು, ಅಂಥ ಅನಾಮಲೀಸನ್ನು ಕೂಡ ಮುಂದಿನ ಹಂತದಲ್ಲಿ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಪೀರಿಯಡಲ್ಲಿ ನಾವು ಅದನ್ನು ಸೆಟ್ರೇಟ್ ಮಾಡ್ತೀವಿ. ಅಂದರೆ ಒಂದು ಆದೇಶ ನಾವು ಮಾಡಬೇಕಾಗುತ್ತೆ, ಅಂದರೆ ಯಾವ ಹೆಸರು ಕರೆಕ್ಟು 2002ರಲ್ಲಿ ಇದ್ದಿದ್ದು ಕರೆಕ್ಟಾ, ಈಗಿರೋ ಅಂಥದ್ದು ಕರೆಕ್ಟಾ ಅಂಥೇಳಿ ಒಂದು ದಾಖಲೆ ಆಧಾರದ ಮೇಲೆ, ಯಾವುದಾದ್ರೂ ಒಂದು ಐಡೆಂಟಿಟಿ ಪ್ರೂಫ್ ದಾಖಲೆಗಳ ಆಧಾರದ ಮೇಲೆ ಒಂದು ಬಾರಿ ಒಂದು ಆದೇಶ ಮಾಡಬೇಕಾಗುತ್ತೆ. ಅದು ಪ್ರತಿ ಮತಗಟ್ಟೆಗೆ ಒಂದೇ ಆದೇಶ ಮಾಡ್ತೀವಿ. ಹೆಸರು ಕರೆಕ್ಷನ್ದೆಲ್ಲ ಸೀರಿಯಲ್ ನಂಬರ್ 1ರಿಂದ 25 ಜನದ ಹೆಸರು ಕರೆಕ್ಷನ್ ಇದೆ. 25 ಜನದ್ದು ಈಗಿರೋ ಹೆಸರು ಕರೆಕ್ಟ್ ಆಗಿದೆ, 2002ರಲ್ಲಿ ತಪ್ಪಿತ್ತು, ಈಗಿರೋದನ್ನ ಇಂತಿಂಥ ದಾಖಲೆಗಳ ಆಧಾರದ ಮೇಲೆ ನಾವು ಪರಾಮರ್ಶಿಸಿ ಅದು ಸರಿ ಇದೆ, ಹಾಗಾಗಿ ಇದನ್ನೇ ಅಂತಿಮಗೊಳಿಸಿ ಆದೇಶಿಸಲಾಗಿದೆ ಅಂತೇಳಿ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಥವಾ AERO ನಮ್ಮ ಸಹಾಯಕ ಚುನಾವಣಾ ನೋಂದಣಾಧಿಕಾರಿಗಳೇನಿದ್ದಾರೆ ಅವರು ಆದೇಶವನ್ನು ಹೊರಡಿಸ್ತಾರೆ. ಆ ಆದೇಶ ಹೊರಡಿಸೋದ್ರ ಮೂಲಕ ಯಾವುದು ಸರಿಯಾದ ಹೆಸರಿದೆ ಅದನ್ನು ಕಾಲೋಚಿತಗೊಳಿಸ್ತೀವಿ. ಈಗ ಅನೇಕ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳು, ಟೆಕ್ಸ್ಚುಯಲ್ ಎರರ್ ಇರ್ತವೆ, ಅವೆಲ್ಲವನ್ನು ಈ ಹಂತದಲ್ಲೇ ನಾವು ಸರಿಪಡಿಸಿ ಉದ್ದೇಶ ಇಷ್ಟೇ, ಈ ವರ್ಷ ನಾವು SIR ನಂತರ ಏನು ಪಬ್ಲಿಕೇಶನ್ ಆಫ್ ಫೈನಲ್ ರೋಲ್ ಇದೆ 7/10/2026ಕ್ಕೆ ಅಕ್ಟೋಬರ್ 7ನೇ ತಾರೀಕು ಅಂತಿಮ ಮತದಾರರ ಪಟ್ಟಿಯನ್ನು ನಾವೇನು ಹೊರಡಿಸ್ತೀವಿ, ಆ ಅಂತಿಮ ಮತದಾರರ ಪಟ್ಟಿನಲ್ಲಿ ಯಾವುದೇ ನ್ಯೂನ್ಯತೆಗಳಿರಬಾರ್ದು, ಯಾವುದೇ ಮರಣ ಹೊಂದೋರು ಇರಬಾರ್ದು, ಯಾವುದೇ ಶಾಶ್ವತವಾಗಿ ವಲಸೆ ಹೋಗಿರೋವಂಥವ್ರು ಅಥವಾ ಇಲ್ಲಿ ಇಲ್ಲದೆ ಇರೋವಂಥವ್ರು ಇರಬಾರ್ದು, ಯಾವುದೇ ಡೂಪ್ಲಿಕೇಶನ್, ಒಂದು ಮತದಾರರ 2 ಕಡೆ 3 ಕಡೆ ಹೆಸರುಗಳಿರುವಂಥದ್ದು ಯಾವುದೂ ಇರಬಾರ್ದು. ಈ ಎಲ್ಲ ಮಾನದಂಡಗಳನ್ನು ನಾವು ಕರಾರುವಕ್ಕಾಗಿ
ಅವುಗಳನ್ನು ಗಣನೆಗೆ ತೆಗೆದುಕೊಂಡು ಅಂತಿಮ ಮತದಾರ ಪಟ್ಟಿನ ಪಬ್ಲಿಷ್ ಮಾಡೋದ್ರಿಂದ ಈ ಪ್ರಕ್ರಿಯೆ ಅದೇ ರೀತಿ ನಾಗರಿಕರು